ಪಾರ್ಟ್ 1 ಅಲ್ಲಿ ನಾವು ಮಧುರೈ, ರಾಮೇಶ್ವರಂ, ಧನುಷ್ಕೋಡಿ ಕವರ್ ಮಾಡಿದ್ವಿ. ಅಲ್ಲಿಂದ ನಾವು ಹೋಗಿದ್ದೆ ಕನ್ಯಾಕುಮಾರಿಗೆ. ಇದನ್ನ ನಾವು ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಟ್ರೈನ್ ಇದ್ದಿದ್ದು ಮಧುರೈಯಿಂದ, ಬೇರೆ ಎಲ್ಲಿಂದನೂ ನಮಗೆ ಟ್ರೈನ್ ಇರಲಿಲ್ಲ. ಸೊ ನಾವು ರಾಮೇಶ್ವರಂ ಇಂದ ಮಧುರೈ ವಾಪಸ್ ಬಂದು ಅಲ್ಲಿಂದ ನಾವು ಕನ್ಯಾಕುಮಾರಿಗೆ ಬಂದ್ವಿ. ಸುಮಾರು 5 ಗಂಟೆ ಬೆಳಗಿನ ಜಾವ ನಾವು ರೀಚ್ ಆಗಿತ್ತು. ಅದಕ್ಕೆ ಹೋಗಿ ನಾವು ರೂಮಲ್ಲಿ ಅರ್ಲಿ ಚೆಕ್ ಇನ್ ಕೇಳಿ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಡೇನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ವಿ, ಆದರೆ ನಾವೆದ್ದಾಗ 10 ಗಂಟೆ ಆಗೋಗಿತ್ತು. ಬೇಗ ರೆಡಿಯಾಗಿ ನಾವು ಫಸ್ಟ್ ಹೋಗಿದ್ದು ADS ಬೈಕ್. ಇದು ನಮ್ಮ ರೂಮಿಂದ ವಾಕಬಲ್ ಡಿಸ್ಟೆನ್ಸ್ ಇತ್ತು. ಇಲ್ಲಿ ಹೋಗಿ ನಮ್ಮ 2 ವೀಲರ್ನ ಪಿಕಪ್ ಮಾಡ್ಕೊಂಡ್ವಿ. ಅಲ್ಲಿಂದ ಬೇಗ ಹೋಗಿ ತಿಂಡಿ ತಿಂದು ನಮ್ಮ ಫಸ್ಟ್ ಸ್ಟಾಪ್ ವಾಸ್ ವಿವೇಕಾನಂದ ರಾಕ್ ಮೆಮೋರಿಯಲ್. ಅದಕ್ಕೆ ನೀವು ಪುಂಪುಹಾರ್ ಶಿಪ್ಪಿಂಗ್ ಕಾರ್ಪೊರೇಷನ್ ಹತ್ರ ಹೋಗಬೇಕು. ಅಲ್ಲಿ ನಿಮಗೆ ಬೋಟಿಂಗ್ ಟಿಕೆಟ್ಸ್ ಸಿಗುತ್ತೆ. ನೀವು ಆದಷ್ಟು ಬೇಗ ಹೋಗಿ, ಯಾಕಂದರೆ ಲೇಟ್ ಹೋದಷ್ಟು ಕ್ಯೂ ಸಿಕ್ಕಾಪಟ್ಟೆ ಇರುತ್ತೆ. ಆಮೇಲೆ ವೆಯ್ಟಿಂಗ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಈ 100 ರೂಪೀಸ್ ಟಿಕೆಟ್ ಆ್ಯಂಡ್ 300 ರೂಪೀಸ್ ಟಿಕೆಟ್ ಎರಡೂ ಅವೈಲೇಬಲ್ ಇದೆ. ಎರಡೂ ದಾರಿ ಇನ್ಕ್ಲೂಡೆಡ್ ಈ 100 ರೂಪೀಸ್ ಟಿಕೆಟಲ್ಲಿ ಹೋಗೋಕ್ಕೆ ಆ್ಯಂಡ್ ಬರೋಕ್ಕೆ. ಮತ್ತು ಅಲ್ಲೋಗಿಳಿದ್ಮೇಲೆ ಇನ್ನೊಂದು ಎಂಟ್ರಿ ಟಿಕೆಟ್ ಇರುತ್ತೆ. ಅಲ್ಲಿ ವಿವೇಕಾನಂದ ರಾಕ್ ಆ್ಯಂಡ್ ಶ್ರೀಪಾದ ಮಂಟಪಂ ಇರುತ್ತೆ. ಇದ್ರ ಫೇಮಸ್ ಏನಪ್ಪ ಅಂದರೆ ಅಲ್ಲಿ ಕನ್ಯಾಕುಮಾರಿ ದೇವಿ ಕಾಲಿಟ್ಟಿದ್ಲು ಅನ್ನೋ ಒಂದು ನಂಬಿಕೆ. ಅದಕ್ಕೆ ನಾವು ಓಪನ್ ಮಾಡ್ತಿಲ್ಲ ಏನು. ಕಾಸಿದೆ ಯಾವಾಗ ಓಪನ್ ಮಾಡಬಹುದು. ಹೌದಾ? ನಮ್ಮ ಹತ್ರ ಬಜೆಟ್ ಇದೆ. ಏನಂದೆ ಇನ್ನೊಂದ್ಸಲ ಹೇಳು. ಬಜೆಟ್ ಇಲ್ಲ ಸಾರಿ. ಮೊದಲು ಇಲ್ಲಿ ಬರೀ ವಿವೇಕಾನಂದ ರಾಕ್ ಮೆಮೋರಿಯಲ್ ಫೇಮಸ್ ಆಗಿತ್ತು. ಆದರೆ 2000 ಅಲ್ಲಿ ತಮಿಳ್ನಾಡು ಫೇಮಸ್ ಪೊಯೆಟ್ ತಿರುವಲ್ಲಾರ್ ಸ್ಟ್ಯಾಚ್ಯೂನ ಬಿಲ್ಡ್ ಮಾಡಿದ್ರು. ಇವೆರಡರ ಮಧ್ಯ ಮೊದಲು ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. 2024 ಅಲ್ಲಿ ಇಂಡಿಯಾಸ್ ಫಸ್ಟ್ ಗ್ಲಾಸ್ ಬ್ರಿಡ್ಜ್ನ ಕಟ್ಸಿದ್ರು. ಇದು ನಮಗೂ ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಗ್ಲಾಸ್ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಕೆಳಗೆ ಸಮುದ್ರ, ಬಂಡೆ, ಅಲೆಗಳು ಎಲ್ಲ ಕಾಣ್ತಿತ್ತು. ಅಲ್ಲಿ ಬಂದಿದ್ದ ಸ್ಕೂಲ್ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ರು. ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಆ ಶೆಕೆಗೆ ಚಿಲ್ಡಾಗಿರೋ ಒಂದು ಪೆಪ್ಸಿ ಕುಡ್ಕೊಂಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಏನ್ ಸ್ಮಾರ್ಟ್ ಆಗಿದೆಯಲ್ಲ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಾವು ನೆಕ್ಸ್ಟ್ ಹೋಗಿದ್ದು ಗಾಂಧಿ ಮೆಮೋರಿಯಲ್. ಇಲ್ಲಿ ಅವರ ಅಸ್ಥಿ ಕಲಶನ ಇಟ್ಟಿದ್ರಂತೆ 1948 ಅಲ್ಲಿ. ಹಾಗೆ ಆ ಬಿಲ್ಡಿಂಗ್ನ ಇನ್ನೂ ಇಟ್ಟಿದ್ದಾರೆ ಆಸ್ ಅ ಟ್ರಿಬ್ಯೂಟ್ ಟು ಫಾದರ್ ಆಫ್ ನೇಷನ್. ಗಾಂಧೀಜಿಯವರ ಫೋಟೋಸ್ ಎಲ್ಲ ಇದೆ ಇಲ್ಲಿ. ಮ್ಯೂಸಿಯಂ ಅಂದಿದ ತಕ್ಷಣ ನಮ್ಮ ಜನ ಯಾರು ಹೋಗ್ತಾರೋ ಟೈಮ್ ವೇಸ್ಟ್ ಅಂತ ಅಂತಾರೆ. ಬಟ್ ಆ್ಯಕ್ಚುಲಿ ಇಟ್ ಇಸ್ ನಾಟ್. ಆ ಮ್ಯೂಸಿಯಂಗಳನ್ನ ವಿಸಿಟ್ ಮಾಡೋದ್ರಿಂದ ನಿಮಗೆ ನಾಲೆಡ್ಜ್ ಸಿಗುತ್ತೆ ಆ್ಯಂಡ್ ಇಟ್ಸ್ ಅ ಎಕ್ಸ್ಪೀರಿಯನ್ಸ್ ಆಫ್ ಇಟ್ಸ್ ಓನ್. ಈ ಗೌರ್ಮೆಂಟ್ ಕನ್ಯಾಕುಮಾರಿ ಮ್ಯೂಸಿಯಂ ವಾಸ್ ಯುನೀಕ್. ನಾವಿದನ್ನೆಲ್ಲೂ ನೋಡಿಲ್ಲ. ಪ್ರಾಬಬ್ಲಿ ನೀವು ಬೇರೆ ಮ್ಯೂಸಿಯಮಲ್ಲಿ ನೋಡಿರ್ಬೋದು, ಆದರೆ ಇದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನಿಜವಾದ ಆ್ಯನಿಮಲ್ಸ್ನ ಪ್ರಿಸರ್ವ್ ಮಾಡಿದ್ದಾರೆ. ಸ್ಮಾಲ್ ಮ್ಯಾಮಲ್ಸ್, ಸ್ನೇಕ್ಸ್, ಬ್ಯಾಟ್, ಪೀಕಾಕ್, ಈಗಲ್ಸ್, ಆ ಥರ ಮಮಿಫಿಕೇಶನ್ ಆರ್ ಡೆಸಿಕೇಶನ್ ಅನ್ನೋ ಒಂದು ಪ್ರಾಸೆಸ್ ಸಮ್ ಕೆಮಿಕಲ್ ಹಾಕಿ ಪ್ರಿಸರ್ವ್ ಮಾಡಿರ್ತಾರೆ. 4 ಕಾಲಿರೋ ಕುರಿಮರಿ, 4 ಕಾಲಿನ ಕೋಳಿ, ಹಾವುಗಳು, ವುಡನ್ ಕಾರ್ವಿಂಗ್ಸ್, ಸ್ಟೋನ್ ಕಾರ್ವಿಂಗ್ಸ್, ಈ ಥರ ಎಷ್ಟೊಂದಿತ್ತು. ಸೊ ಐ ವುಡ್ ರೆಕಮೆಂಡ್ ಯಾರು ಈ ಮ್ಯೂಸಿಯಮ್ನ ಸ್ಕಿಪ್ ಮಾಡಬೇಡಿ. ಇದನ್ನು ನಿಮ್ಮ ಅಜೆಂಡಾಲ್ಲಿ ಇಟ್ಕೊಳ್ಳಿ. ಅಲ್ಲಿಂದ ನಾವು ಹೋಗಿದ್ದು ನೆಕ್ಸ್ಟ್ ದೂರದಲ್ಲಿ ಕಾಣಿಸ್ತಿರೋ ಒಂದು ಚರ್ಚ್. ಹಿ ವಾಸ್ ಲೈಕ್ ಲೆಟ್ಸ್ ಗೋ. ಐ ವಾಸ್ ಲೈಕ್ ಠಡಾ. ಆರ್ಕಿಟೆಕ್ಚರ್ ವಿಷಯದಲ್ಲಿ ದರ್ ಇಸ್ ನೋ ರಿಲಿಜನ್. ಸೊ ನಾವು ಚರ್ಚ್, ಟೆಂಪಲ್ಸ್ ಎಲ್ಲನೂ ವಿಸಿಟ್ ಮಾಡ್ತೀವಿ. ಇದು ನಿಮ್ಮ ಕಂಪ್ಲೀಟ್ ಚಾಯ್ಸ್ ಟು ವಿಸಿಟ್ ವಾಟ್ ಎವರ್ ಯು ವಾಂಟ್. ನಿಮ್ಗೆ ಇಷ್ಟ ಇದ್ದರೆ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ದಿಸ್ ಚರ್ಚ್ ವಾಸ್ ರಿಯಲಿ ಬಿಲ್ಟ್ ನೈಸ್. ದಾರಿ ಉದ್ದಕ್ಕೂ ಮರಗಳು, ಟ್ರಾಫಿಕ್ಕೇ ಇಲ್ಲದ ರೋಡ್ಗಳು, ಮಳೆನೂ ಇಲ್ಲ, ಬಿಸಿಲು ಇಲ್ಲ. ವೆದರ್ ಅಂತೂ ಪರ್ಫೆಕ್ಟ್ ಆಗಿತ್ತು. ಕಾಣಿಸಿದ ಕಡೆ ಎಲ್ಲ ನಿಲ್ಲಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಹೋದ್ವಿ ನೆಕ್ಸ್ಟ್ ವಟ್ಟಕ್ಕೋಟೆ ಫೋರ್ಟ್ಗೆ. ಅದರ ಅರ್ಥ ರೌಂಡ್ ಫೋರ್ಟ್ ಅಂತ. ಆಗಿನ ಕಾಲದಲ್ಲಿ ಇದನ್ನು ಬಿಲ್ಡ್ ಮಾಡಿದ್ರು. ದಿಸ್ ವಾಸ್ ಅ ಮಿಲಿಟರಿ ಬೇಸ್. ಇದನ್ನ ಕೋಸ್ಟಲ್ ಬಾರ್ಡರ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಬಿಲ್ಡ್ ಮಾಡಿದ್ರು. ತುಂಬ ಜನ ಫೋರ್ಟ್ನೆಲ್ಲ ಸ್ಕಿಪ್ ಮಾಡ್ತಾರೆ, ಯಾಕಂದರೆ ನಡೆಯೋದಿರುತ್ತೆ, ಬಿಸಿಲಿರುತ್ತೆ, ಅಲ್ಲಿ ಏನೂ ಇರೋದಿಲ್ಲ ನೋಡೋಕ್ಕೆ ಅಂದ್ಬಿಟ್ಟು. ಆದರೆ ನಾವು ಆ್ಯಸ್ ಎಕ್ಸ್ಪ್ಲೋರರ್ಸ್ ಯಾವುದಾನ ಒಂದು ಊರಿಗೆ ಹೋದರೆ ಅಲ್ಲಿರೋ ಪ್ರತಿಯೊಂದು ಜಾಗನೂ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿಂದ ನಾವು ಹೋಗಿದ್ದು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನಾವು ಹೋಗಿದ್ದ ಟೈಮಿಂಗ್ಸ್ ಆಗಿತ್ತೋ ಏನೋ ಗೊತ್ತಿಲ್ಲ, ಕ್ರೌಡೇ ಇರಲಿಲ್ಲ. ದೂರದಲ್ಲಿ ಬಡಿತಿದ್ದ ಅಲೆ ಕೂಡ ಕೇಳಿಸ್ತಿತ್ತು. ದೇವಸ್ಥಾನದ ಮ್ಯೂಸಿಕ್ ಕೂಡ ಪ್ಲೆಸೆಂಟ್ ಆಗಿತ್ತು. ನಾವು ಅಂದ್ಕೊಂಡಿದ್ದು ನೆಕ್ಸ್ಟ್ ನಾವು ಲೈಟ್ ಹೌಸ್ನ ವಿಸಿಟ್ ಮಾಡೋಣ ಅಂತ. ಬಟ್ ನಮ್ಮ ಪ್ಲ್ಯಾನ್ ಚೇಂಜ್ ಆಗೋಯ್ತು. ಇದು ಯಾವುದೋ ವ್ಯೂ ಟವರ್ ಅಂತ ಕಾಣಿಸ್ತು ರೋಡ್ ಸೈಡಲ್ಲಿ. ಅದಕ್ಕೆ ಅಲ್ಲಿಗೆ ಹೋದ್ವಿ.
ಆ್ಯಂಡ್ ಆನೆಸ್ಟ್ಲಿ ಇಟ್ ವಾಸ್ ವರ್ತ್ ಇಟ್. ಹತ್ಕೊಂಡು ಹೋಗೋಕ್ಕೂ ಮಜಾ ಇತ್ತು. ಮೇಲೆ ಹೋದಾಗ ಕನ್ಯಾಕುಮಾರಿ ವ್ಯೂ ವಾಸ್ ಅಲ್ಟಿಮೇಟ್. ಅಲ್ಲಿಂದ ಸೀದಾ ಇಳ್ಕೊಂಡು ಹೋದ್ವಿ, ಯಾಕಂದರೆ ಸನ್ಸೆಟ್ ಟೈಮ್ ಬರ್ತಿತ್ತು. ಕನ್ಯಾಕುಮಾರಿಗೆ ಬಂದಮೇಲೆ ಸನ್ಸೆಟ್ ಆ್ಯಂಡ್ ಸನ್ರೈಸ್ ನೋಡಿಲ್ಲದೆ ಹೋಗೋದು ಹೇಗೆ ಸಾಧ್ಯ? ಅದಕ್ಕೆ ನಾವು ಬೆಸ್ಟ್ ಸನ್ಸೆಟ್ ಪ್ಲೇಸ್ ಹುಡುಕ್ತಿದ್ವಿ. ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡಿದ್ದಕ್ಕೆ ಒಂದು ಕನ್ಯಾಕುಮಾರಿ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಸಿಕ್ತು. ನಾವು ಅಲ್ಲಿಗೆ ಹೋದ್ವಿ. ಮ್ಯಾಪ್ಸಲ್ಲಿ ನಿಮ್ಗೆ ಎಷ್ಟೊಂದು ಸನ್ಸೆಟ್ ಸ್ಪಾಟ್ ಸಿಗುತ್ತೆ. ಇಟ್ ಈಸ್ ಯೋರ್ ಚಾಯ್ಸ್, ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಾವು ಹೋಗಿದ್ದ ಸ್ಪಾಟು ಐ ಥಿಂಕ್ ಇಟ್ ಈಸ್ ಅ ಫೇಮಸ್ ಸ್ಪಾಟ್. ಅಲ್ಲಿ ತುಂಬ ಜನ ಇದ್ದರು. ನಾವು ಹೋಗಿ ಒಂದು ಪರ್ಫೆಕ್ಟ್ ಜಾಗನ ಹುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಅಲ್ಲಿ ಸೆಟಲ್ ಆದ್ವಿ ಟು ವಾಚ್ ದಿ ಬೆಸ್ಟ್ ಸನ್ಸೆಟ್ ಎವರ್. ಸೊ ನಿಮಗೂ ತೋರಿಸ್ತೀವಿ, ಕಮಾನ್. ನಾವು ನೆಕ್ಸ್ಟ್ ಹೋಗಿದ್ದು ಒಂದು ದೇವಸ್ಥಾನ. ಇದು ಕನ್ಯಾಕುಮಾರಿಯಿಂದ ಸ್ವಲ್ಪ ದೂರ ಇದೆ. ಅರುಳ್ಮಿಗು ತನುಮಲಯನ್ ದೇವಸ್ಥಾನ. ಇಲ್ಲಿ ಒಂದೇ ಒಂದು ಡೈಟಿ ಇದೆ ಆ್ಯಂಡ್ ಇಟ್ ರೆಪ್ರೆಸೆಂಟ್ ಲಾರ್ಡ್ ಶಿವ, ಬ್ರಹ್ಮ ಆ್ಯಂಡ್ ವಿಷ್ಣು. ಅದೇ ಇದ್ರ ಸ್ಪೆಷಾಲಿಟಿ. ನಾವು ಹೋದಾಗ ತುಂಬ ಲೇಟ್ ಆಗಿತ್ತು, ಅದಕ್ಕೆ ಅಲ್ಲಿ ನಿನ್ನ ಕ್ಲೋಸಿಂಗ್ ಪ್ರೇಯರ್ಸ್ ಆಗ್ತಿತ್ತು ಆ್ಯಂಡ್ ದೇ ವೇರ್ ವೆರಿ ಸ್ವೀಟ್ ಎನಫ್. ನಮ್ಮನ್ನು ಒಳಗೆ ಕರ್ಕೊಂಡ್ರು. ನಾವು ಆ ಪ್ರೇಯರ್ನ ವಿಟ್ನೆಸ್ ಮಾಡಿದ್ವಿ. ಅಷ್ಟೇ ಅಲ್ಲ, ಮುಗೀತು, ಪಂಚಕತೆ ಮುಗೀತು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಟೆಂಪಲ್ ವಿಸಿಟ್ಸ್ ಎಲ್ಲ ಮುಗಿಲಿ ಅಂತಾನೆ ರಾಜು ಕಾಯ್ತಿರ್ತಾರೆ, ಓನ್ಲಿ ಟು ಹ್ಯಾವ್ ಹಿಸ್ ಫೇವ್ರೆಟ್ ಚಿಕನ್ ಆಸ್ ಡಿನ್ನರ್. ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಬಿಕಾಸ್ ಅರ್ಲಿ ಮಾರ್ನಿಂಗ್ ನಾವು ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ನೋಡಬೇಕಾಗಿತ್ತು. ಸುಮಾರು 5:15 ಆಗಿತ್ತು ಬೆಳಗ್ಗೆ. ಆಗಲೇ ಎದ್ದು ನಾವು ಹೋಗ್ತಿದ್ವಿ ಸನ್ರೈಸ್ ಸ್ಪಾಟ್ಗೆ. ಆ್ಯಂಡ್ ರೋಡಲ್ಲಿ ತುಂಬ ಜನ ನಡ್ಕೊಂಡು ಹೋಗ್ತಿದ್ರು ಆ ಸ್ಪಾಟ್ಗೆ. ಈ ಸ್ಪಾಟಿಂದ ನಿಮಗೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಕೂಡ ಕಾಣುತ್ತೆ ದೂರದಿಂದ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಾಟ್. ಅಲ್ಲಿ ನೋಡ್ಬೋದು ನೀವು, ತುಂಬ ಜನ ಬಂದು ಆಲ್ರೆಡಿ ಕೂತ್ಕೊಂಡಿದ್ರು ಸನ್ರೈಸ್ ನೋಡೋಕ್ಕೆ. ಆ್ಯಂಡ್ ಹಿಯರ್ ಇಟ್ ಇಸ್. ಈಗ ನಾವು ತ್ರಿವೇಣಿ ಸಂಗಮದಲ್ಲಿದ್ದೀವಿ. ಸೊ ತ್ರಿವೇಣಿ ಸಂಗಮ ಅಂದರೆ 3 ಸಮುದ್ರಗಳು ಒಟ್ಟಿಗೆ ಸೇರೋದು. ಯಾವುದ್ಯಾವುದು ಅಂದರೆ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಆ್ಯಂಡ್ ಇಂಡಿಯನ್ ಓಷನ್. ಇಲ್ಲಿ ಎಷ್ಟೊಂದು ಪೂಜೆಗಳಾಗ್ತಿತ್ತು ಆ್ಯಂಡ್ ಪುಣ್ಯ ಸ್ನಾನ, ತೀರ್ಥ ಸ್ನಾನ ಕೂಡ ಮಾಡ್ತಿದ್ರು ಜನಗಳು. ಅಲ್ಲೇ ಹಿಂದೆಗಡೆ ಭಾಗದಲ್ಲಿ ಒಂದು ಫೇಮಸ್ ದೇವಸ್ಥಾನ ಇದೆ, ಭಗವತಿ ಅಮ್ಮನ್ ಟೆಂಪಲ್. ನಿಮಗೆ ಟೈಮ್ ಇದ್ದರೆ ವಿಸಿಟ್ ಮಾಡಿ. ನಾವು ಅವತ್ತೇ ಹೊರಡೋದಿತ್ತು, ನಮ್ಮ ಟ್ರೈನ್ ಇತ್ತು, ಹಾಗಾಗಿ ನಾವು ಹೋಗೋಕ್ಕಾಗಿಲ್ಲ. ಏನ್ ಮಾಡ್ತಾ ಇದ್ದೀರಾ ರಾಜೇಶ್ ಅವರೇ? ನೈಸ್ ಅಲ್ವಾ? ಸೂಪರ್ ಅಲ್ವಾ? ಮತ್ತೆ ಹೇಗಿದೆ ವ್ಯೂ? ಕೈಂಡ್ ಆಫ್ ಎಲ್ಲಿ? ಆ ಟೆಂಪಲ್ ಅಲ್ಲ, ಅದು ವಿವೇಕಾನಂದ ಮೆಮೋರಿಯಲ್. ಕ್ವಿಕ್ ಕರೆಕ್ಷನ್, ಇದು ಮೆಮೋರಿಯಲ್ ಅಲ್ಲ, ದಿಸ್ ಇಸ್ ವಿವೇಕಾನಂದ ಕೇಂದ್ರ. ನೋಡ್ತಿರೋ ಹಾಗೆ ಒಳಗೆ ಹೋದರೆ ನೀವು ಗೋಡೆ ಮೇಲೆಲ್ಲ ಯು ಕ್ಯಾನ್ ಸಿ ಅವರ ಕೋಡ್ಸ್, ಅವ್ರು ಮಾಡಿರುವಂಥ ಗ್ರೇಟ್ ಥಿಂಗ್ಸ್ನೆಲ್ಲ ಡಿಸ್ಪ್ಲೇ ಹಾಕಿದ್ದಾರೆ. ಇದು ಬೇಸಿಕಲಿ ಇಂಡಿಯನ್ ಕಲ್ಚರ್, ಯೋಗ, ಮೆಡಿಟೇಷನ್ ಮತ್ತು ರೂರಲ್ ಡೆವಲಪ್ಮೆಂಟ್ ಇದನ್ನೆಲ್ಲ ಪ್ರಮೋಟ್ ಮಾಡುವಂಥ ಒಂದು ಕೇಂದ್ರ ಆಗಿರುತ್ತೆ. ಇದರೊಳಗಡೆ ಹಾಲ್ಸ್ ಎಲ್ಲ ಇದೆ. ಅಲ್ಲಿ ಒಂದು ಹನುಮಾನ್ ಟೆಂಪಲ್ ಕೂಡ ಇತ್ತು. ಹಾಗೆ ಬುಕ್ಸ್ನ ಸೆಲ್ ಮಾಡ್ತಾಯಿದ್ರು. ಒಂದು ಹಾಸ್ಪಿಟಲ್ ಇತ್ತು. ಹಾಗೆ ಸುಮಾರಿದೆ. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಟೈಮ್ ಬೇಕು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡೋಂಟ್ ಮಿಸ್ ದಿಸ್ ಪ್ಲೇಸ್. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ನಮಗೆ ಕಾಣಿಸಿದ್ದು ಇಟ್ ಈಸ್ ಇಂಡಿಯಾಸ್ ಫಸ್ಟ್ ವ್ಯಾಕ್ಸ್ ಮ್ಯೂಸಿಯಂ. 2005 ಮಾಡಿರೋದು. ಒಳಗೆ ಹೋದಾಗ ವಿ ವೇರ್ ಸರ್ಪ್ರೈಸ್ಡ್, ಯಾಕಂದರೆ ಅಲ್ಲಿ ಮಾಡಿರುವ ಸ್ಟ್ಯಾಚ್ಯೂಸ್ ಎಲ್ಲ ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿತ್ತು. ವಿಜಯ್, ಮದರ್ ತೆರೇಸಾ, ಮೆಸ್ಸಿ, ಆ ಥರ ಸುಮಾರು ಜನ ಇದ್ದರು. ನೋಡಿ ಇಲ್ಲೇ ಆ ಕೈಗಳು ಕೂಡ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಇವೆಲ್ಲ ವ್ಯಾಕ್ಸಿಂದ ಮಾಡಿರೋದು. ಇಟ್ ಈಸ್ ಸೋ ಕೂಲ್ ಆ್ಯಂಡ್ ಅಮೇಝಿಂಗ್. ಈ ಸ್ಪಾಟ್ನ ನೀವು ಮಿಸ್ ಮಾಡಬೇಡಿ, ಇಟ್ ಈಸ್ ವರ್ತ್ ಇಟ್. Train number 16525 Kanyakumari Bangalore Express from Kanyakumari to Bangalore. ಇಲ್ಲಿಗೆ ನಮ್ಮ 3 days ಟ್ರಿಪ್ ಮುಕ್ತಾಯ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.